ಚೇರ್ಗಳ ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲರೂ ಸಹಿತ ಈ ವೇದಿಕೆ ಮುಂಭಾಗದಲ್ಲಿರುವಂತಹ ಚೇರ್ಗಳ ಮೇಲೆ ಕೂತ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನವಯುಗದ ಹೊಸ್ತಿಲ ಬಣ್ಣದ ಬೆಳಕು ಮೂಡಿತು, ಕನಸುಗಳು ಗರಿಗೆದರಿತು, ನಿಶ್ಚಿತ ಗುರಿಯತ್ತ ಮುನ್ನಡೆಯುವ ಛಲವು ಮೂಡಿತು. ಇದು ಎಲ್ಲವೂ ಸಾಧ್ಯವಾದುದು ಈ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭವಾದುದರಿಂದ. ಇಂತಹ ವಿದ್ಯಾಸಂಸ್ಥೆ ಸ್ಫೂರ್ತಿಯ ಕೋರಿ ಶುಭವನ್ನು ಹರಿಸುವ ನಿಮ್ಮಡಿಗಳಲ್ಲಿ ಬಾಗುತ ನಮಿಸುವೆವು, ಸುಸ್ವಾಗತ ಬಯಸುವೆವು, ಬಾಗುತ ನಮಿಸುವೆವು, ಸುಸ್ವಾಗತ ಬಯಸುವೆ. ನನ್ನ ಇಲ್ಲಿಗೆ ಕರೆದು ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಈ ಬನ್ನೂರಿನ ಸಮಸ್ತ ನಾಗರಿಕ ಬಂಧು ಭಗಿನಿಯರೇ ಹಾಗೂ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನನಗೆ ಇಂದು ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ನನ್ನ ವಿದ್ಯಾರ್ಥಿಗಳು ಹೇಳಿದ್ರು 400 ಕಿಲೋಮೀಟರ್ ಸರ್ ಬಂದಿದ್ದಾರೆ ಅಂತೇಳಿ. 400 ಅಲ್ಲ, ಇಂಥ ಕಾರ್ಯಕ್ರಮವನ್ನ ಮಾಡಿ 1000 ಕಿಲೋಮೀಟರ್ ದೂರದಲ್ಲಿದ್ರು ಕೂಡ ನಾನು ಬರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ನನಗೆ. ನಾನು ಈ ಒಂದು ಶಾಲೆಗೆ 2005 ಜುಲೈ ತಿಂಗಳು 7ನೇ ತಾರೀಕು ಬಂದೆ. ಸುಮಾರು 6 ವರ್ಷ 9 ತಿಂಗಳು 27 ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ನಾನು ಕರ್ತವ್ಯವನ್ನ ತುಂಬಾ ಸಂತೋಷದಿಂದ ನಿರ್ವಹಿಸಿದ್ದೇನೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನಾನು ಈ 2001 ಮತ್ತು 2008ರವರೆಗಿನ ನಮ್ಮ ಹಳೆಯ ವಿದ್ಯಾರ್ಥಿಗಳ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ, ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮ ಪಕ್ಕದ ಗ್ರಾಮದ ಗುರು ಕುಲದ ದೇವರಾಗಿರುವಂಥ ನಮ್ಮ ಆತ್ಮಾರಾಮ್ ಗುರೂಜಿಯವರನ್ನು ಅನಂತ ನತಮಸ್ಕನಾಗಿ ಅವರಿಗೆ ಮೊದಲು ನಮಸ್ಕರಿಸ್ತಾ, ಆಮೇಲೆ ಈ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ, ಆಮೇಲೆ ಈ SDMCಯ ಅಧ್ಯಕ್ಷರಾಗಿರುವಂಥ ಮುಜಾವರವರೇ, ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆ ಮುಖ್ಯನೋ ಹಾಗೆ ಇವತ್ತಿನ ಈ ಸಂಭ್ರಮಕ್ಕೆ 2001ರಿಂದ 2008ನೇ ತರಗತಿಯಲ್ಲಿ ಕಲಿತಂತಹ ಮಕ್ಕಳು ಈ ಒಂದು ಪಾಯವನ್ನ ಹಾಕಿಕೊಟ್ರು. ಯಾಕಂದ್ರೆ ನಾನು ಶಾಲೆಯನ್ನ ಕಲಿತು ಒಂದು ಗುರುವಿನ ಸ್ಥಾನದಲ್ಲಿ ಇದ್ದು ನನ್ನ ಯಾವ ಗುರುವಿಗೂ ಸಹಿತ ನಾನು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿಲ್ಲ. ಆದರೂ ಕೂಡ ನಾನು ನೆನೆಸ್ತಿದ್ದೀನಿ, ಪ್ರಸಂಗದಾಗ ಎಷ್ಟೋ ಗುರುವಂದನಾ ಕಾರ್ಯಕ್ರಮಗಳು ನಡೀತಿದ್ದು, ನನ್ನ ಹಣಿಬರದಾಗೂ ಐತಿಲ್ಲಪ್ಪ, ನನಗೂ ಒಂದಿನ ಬರ್ತದಿಲ್ಲ ಅನ್ನುವಂಥ ವಿಚಾರ ಮಾಡ್ತಾ ಇದ್ದೆ ನಾನು. ಆದರೆ ಇವತ್ತು ನನ್ನ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನ ಹರಿತಾ ಇದ್ದಾವೆ. ಈ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ. ಈ ಮಕ್ಕಳು ನನಗೆ ಇಷ್ಟೊಂದು ಸಂತೋಷವನ್ನು ತಂದುಕೊಟ್ರು. ಆದ್ರೆ ಈ ಕಾಮನ್ ಡಾಕ್ಟರ್ ಹೇಳ್ತಾ ಇದ್ರು, ನಾನು ಈ ಊರಿನ ಮಗ, ಮತ್ತ ಈ ಊರಲ್ಲೇ ಶಾಲೆ ಕಲಿತು ನಾನು ಎಂದೂ ಗುರುವಂದನ ಕಾರ್ಯಕ್ರಮವನ್ನು ಮಾಡಿಲ್ಲ. ಈ ಮಕ್ಕಳು ನಮಗ ಮಾದರಿ ಆದರು ಅಂತ ಹೇಳ್ತಿದ್ರು. ಇದು ಸತ್ಯ. ಆ ಡಾಕ್ಟ್ರು ಈ ಊರಿನ ಮಗ ಆದ್ರೆ ನಾನೇನು ಕಮ್ಮಿ ಅಲ್ಲ, ನಾನು ಕೂಡ ಈ ಊರಿನ ಒಂದು ಮೊಮ್ಮಗಳು. ನಾನು 18 ವರ್ಷ ಸೇವೆ ಸಲ್ಲಿಸಿ ಈ 2001ರಿಂದ 2008ರವರೆಗೆ ಕಲಿತಂತ ಈ ಮಕ್ಕಳು ನನ್ನ ಕೈಯಲ್ಲಿ 4 ಮತ್ತು 5ನೇ ತರಗತಿ 2 ವರ್ಷ ಕಲ್ತಾರೆ. ಈ 2 ವರ್ಷ ಕಲ್ತದ ಅವಾಗ ಗುತ್ತಿಗೆ ತಗೋತಿದ್ದೀವಿ ನಾವು ಕ್ಲಾಸ್. ನಂತರ ಮೇಲಿನ ಕ್ಲಾಸಿಗೆ ನಮ್ಮ ರಾಠೋಡ್ ಸರು, ಹದರಿ ಸರು, ಹರಿಪ್ರಸಾದ್ ಸರು
CL ಸರ್ ಏನ್ ಬಂದ್ರು, ವಿಷಯ ಶಿಕ್ಷಕರು ಬಂದ್ರು. ಅವ್ರು 6 ರಿಂದ 8 ತೋತಿದ್ರು, ನಾವು 1 ರಿಂದ 5 ತೋತಿದ್ವಿ. ಹೀಗಾಗಿ ಮಕ್ಕಳು 2 ವರ್ಷ ಕಲಿತು ನನ್ನ ಪಾಠ ಬೋಧನೆ ನಂತರ ನಾನು ಮಕ್ಕಳಿಗೆ ಕಲಿಸಿದ್ದು ಸಂಸ್ಕಾರ. ಹೆಣ್ಣೊಂದು ಕಲಿತರೆ ಏನಾಗ್ತಿತ್ತು, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ತೊಟ್ಟಿಲ ತುಂಬುವ ಕೈಯ ದೇಶವನ್ನು ಆಳ್ತಾ ಇದೆ. ಅದಕ್ಕೆ ನೀವು ಕಲೀರಿ, ಶಾಣ್ಯರಾಗ್ರಿ, ಗಂಡನ ಮನೆಗೆ ಹೋಗ್ಬೇಕು, ಅತ್ತಿ ಮಾವರ ಸೇವೆಯನ್ನು ಮಾಡ್ರಿ. ಮತ್ತು ಗಂಡು ಮಕ್ಳಿಗೂ ಅಷ್ಟೇ ಹೇಳ್ತಿದ್ದಾನೆ ಹುಡುಗರಿ, ತಂದೆ ತಾಯಿ ಸೇವೆ ಮಾಡ್ರಿ, ತಾಯಿ ಸೇವೆ ಮಾಡ್ರಿ, ಗುರುವಿನ ಸೇವೆ ಮಾಡ್ರಿ, ಗುರುವಿನ ಗುಲಾಮನಾಗ್ರಿ. ನೀವು ಒಬ್ಬ ಕೃಷಿಕನಾಗು, ಒಬ್ಬ ವೈದ್ಯನಾಗು, ಅಥವಾ ಒಬ್ಬ DC ಆಗು, ಯೋಧನಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಮೊದಲು ಮಾನವನಾಗಿ ನಿನ್ನ ಕೆಲಸದಲ್ಲಿ ಶ್ರದ್ಧೆ ಇರಲಿ, ನಂಬಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಕೆಲಸದಲ್ಲಿ ನಂಬಿಕೆ ಇರಬೇಕಾದ್ರೆ ಒಂದು ಸಣ್ಣ ಕಥೆ. ಒಬ್ಬ ಗುರು ಆಶ್ರಮದಲ್ಲಿ 10 ಶಿಷ್ಯರನ್ನ ತಗೊಂಡು ಏನ್ ಮಾಡ್ತಾನ, ಬೋಧನೆಯನ್ನು ಮಾಡ್ತಿದ್ರು. ಒಂದ್ಸಲ ಬರಗಾಲ ಬಿತ್ತು, ಊಟಕ್ಕೇನು ಇರಲಿಲ್ಲ. ಆಗ ಗುರು ಏನ್ ಮಾಡ್ರು, ಹೇಳಿದ ಶಿಷ್ಯರಿಗೆ, ಇನ್ನ ಬರಗಾಲ ಬಿದ್ದಪ್ಪ, ನನಗೂ ಊಟಕ್ಕಿಲ್ಲ, ನಿಮಗೂ ಊಟಕ್ಕಿಲ್ಲ, ಯಾವುದು ಓದ್ಲಕ್ಕ ಬರೀ ಏನು ಸಾಮಗ್ರಿಗಳಿಲ್ಲ. ಈಗ ನನ್ನ ಆಶ್ರಮದಲ್ಲಿ ಏನೈತಿ, ಒಂದು ಬಾಂಡೆ ಇರಲಿ, ಹಾಸಿಗೆ ಇರಲಿ, ಏನು ಸಂಬಂಧವ ಎಲ್ಲಾ ಶಿಷ್ಯರನ್ನು ತಗೊಂಡು ಹೋಗಿ ಎಲ್ಲಾದ್ರೂ ನಿಮ್ಮ ಜೀವನವನ್ನು ಕಟ್ಕೊಡ್ರಿ, ಎಲ್ಲಾದ್ರೂ ನೀವು ಬದುಕ್ರಿ ಅಂತ ಹೇಳ್ದ. ಆಗ ಎಲ್ಲ ಮಕ್ಕಳು ಹೂ ಒಂದು ಏನ್ ಮಾಡಿದ್ರು. ಅದ್ರಾಗ ಶಿಷ್ಯರಂದ್ರೆ ಎಲ್ಲ ಒಂದೊಂದು ಏನಾಗಿದ್ರಿ, ಆಗ ಗುಂಡ ಇದ್ದ. ಎಲ್ಲಾ ಶಿಷ್ಯರು ತಮಗೆ ಬೇಕಾದಂತ ಸಾಮಾನುಗಳನ್ನ ತಗೊಂಡು ನಡೆದ್ರು. ಆಗ ಕದ್ದಿ ಗುಂಡ ಅನ್ನುವಂತವ ಹಾಗೆ ನಿಂತ. ಆಗ ಗುರು ಕೇಳ್ದ, ಯಾಕಪ್ಪ ನೀ ಏನು ತೋಳಿಲ್ಲ, ಯಾಕೆ ನಿಂತಿ ಅಂದ. ಆಗ ಇಲ್ರಿ ಎಲ್ಲ ತಗೊಂಡು ಆದ್ರು ನಮ್ಗೆ ಏನು ಸಿಗ್ಲಿಲ್ಲ ಅಂದ. ಆಗ ಗುರು ವಿಚಾರ ಮಾಡ್ದ. ಆ ಗುರು ನಂತರ ಏನಿತ್ತಪ್ಪ ಅಂದ್ರೆ ಒಂದು ಕತ್ತೆ ಇತ್ತು. ಆಗ ಹೇಳಿದ ಗುರು, ಈ ಕತ್ತೆಯನ್ನು ತಗೊಂಡಿ, ಈ ಕತ್ತೆಯನ್ನು ತಗೊಂಡೋಗಿ ನೀ ಏನ್ ಮಾಡು, ಯಾರಾದ್ರೂ ಭಾರವನ್ನು ಹೊರುವಂತ ಬಂದಿರ್ತಾರಲ್ಲ ಶ್ರೀಮಂತರು, ಅವರ ಲಗೇಜನ್ನು ತಗೊಂಡೋಗಿ ಅದರಿಂದ ಬಂದಂತ ಹಣದಿಂದ ಜೀವನವನ್ನು ಸಾಧಿಸಪ್ಪ, ನನ್ನ ಕೈಲಿ ಇಷ್ಟ ಆಗ್ತದೆ, ಏನೂ ಆಗಲ್ಲತ್ತ. ಆ ಗುರು ಆಶ್ರಮವನ್ನು ಬಿಟ್ಟ ಆತ ತಾನು ಕಾಡಿನಲ್ಲಿ ಹೊಂಟ. ಹಾಗೆ ಹೋಗುವ ಹೊತ್ನಾಗ ಆ ಕದ್ದ ಏನ್ ಮಾಡ್ದ, ಕದ್ದ ಗುಂಡ ಗುರುವಿನಲ್ಲಿ ನಂಬಿಕೆ ಇಟ್ಟು, ಆ ಕತ್ತೆಯಲ್ಲಿ ನಂಬಿಕೆ ಇಟ್ಟು, ಆ ಕತ್ತೆಯನ್ನು ತಗೊಂಡು ಹಾಗೆ ಮುಂದೆ ನಡೆದ ತನ್ನ ಜೀವನವನ್ನು ಸಾಗಿಸ್ತಿದ್ದ. ಒಂದು ದಿನ ಆ ಕತ್ತೆ ಸತ್ತಿತ್ತು. ಒಂದು ದಿನ ಆ ಕತ್ತೆ ಸತ್ತು ಹೋದಾಗ ಏನ್ ಮಾಡಿದಮ್ಮ, ಅತ್ತ ಆ ಕತ್ತೆಯನ್ನ ಅಲ್ಲೇ ನೆಲ ಅಗಿದು ಅದನ್ನ ಏನ್ ಮಾಡ್ದ, ಊತ ಅಲ್ಲೇ ಊತಿ ಅಲ್ಲೊಂದು ಕಲ್ಲಿಟ್ಟು ಸಮಾಧಿಯನ್ನ ಕಟ್ಟಿದ. ಆ ಸಮಾಧಿಯನ್ನ ಕಟ್ಟಿ ಪ್ರತಿದಿನ ಅದಕ್ಕೆ ಹೂವನ್ನ ಏರಿಸಿ ಮುಂಜಾನೆ ಸಂಜೆ 2 ಟೈಮ್ ಪೂಜೆ ಮಾಡ್ಲಕತ್ತ. ಮಾಡ್ತಾ ಮಾಡ್ತಾ ಆ ಸಮಾಧಿ ಬೆಳೆದು ಹೋಯ್ತು. ಸಾಕಷ್ಟು ಜನ ಎಲ್ಲೋ ವಿದೇಶದಿಂದ ಜನರು ಬರ್ಲಾಕತ್ರು. ಆಗ ಗುಡಿ ಕಟ್ಟಿದ. ಆ ಗುಡಿ ಬರ್ಲಾತು, ಅಲ್ಲಿ ದಾನ ಧರ್ಮ ಮಾಡ್ಲಾತು. ಅದೊಂದು ಗುಡಿ ಆತು, ಅದೊಂದು ದೊಡ್ಡ ದೇವಾಲಯ ಆತು, ಜಾತ್ರೆ ಆಗ್ಲಕತ್ತು. ನಂಬಿಕೆ ಅಂದ್ರೆ ಹಿಂಗೆ ಒಂದು ಕತ್ತಿ ಮೇಲೆ ನಂಬಿಕೆ ಇಟ್ಟ ಅವ ಏನಾದ, ಅದ್ರ ಮಾಲಕ ಆಗಿಬಿಟ್ಟ. ಆ ಗುಡಿ ಕಮಿಟಿಯ ಮಾಲಕ ಆದ. ಒಂದು ದಿನ ಅದೇ ಗುರು ಅದೇ ಮಾರ್ಗವಾಗಿ ಬರ್ತಿದ್ದ. ಅಲ್ಲೆಲ್ಲ ಜನ ಕೂಡಿದ್ರು, ಜಾತ್ರೆ ನಡೆದಿತ್ತು, ಏನು ನೋಡ್ತಿಲ್ಲ ಅಂತ ವಿಚಾರ ಮಾಡಿರುತ್ತೆ. ನಡೆದಾಗ ಅಲ್ಲೆಲ್ಲ ಹೇಳಿದ್ರು, ಇಲ್ಲೊಂದು ದೇವ್ರೈತಿ, ಯಾವ ದೇವರೋ ಗೊತ್ತಿಲ್ಲ, ಒಂದು ದೇವ್ರೈತಿ, ಅದಕ್ಕೆ ಇಲ್ಲಿ ಜಾತ್ರೆ ನಡೆದೈತಿ, ಹಿಂಗೆಲ್ಲ ಮಾಡಕತ್ತಿದೀವಿ ಅಂದಾಗ ಗುರು ಹೊಳೆ ನೋಡಿದಾಗ ಆ ಶಿಷ್ಯ ನಿಂತಿದ್ದ. ಆ ಶಿಷ್ಯ ಗುರುವನ್ನು ನೋಡ್ದ. ನೋಡಿ ಆ ಗುರುವಿಗೆ ನಮಸ್ಕಾರ ಮಾಡಿ, ಇನ್ನು ಮುಂದೆ ಮಾಲಕ ನೀವು ಆಗಲಿ ಗುರು, ನನಗೆ ಬೇಡ ಅನ್ನೋ. ಅಂದ್ರ ನಾವು ಮಾಡುವಂತ ಕೆಲಸದಲ್ಲಿ ನಂಬಿಕೆ ಇತ್ತಂದ್ರ ಆ ನಂಬಿಕೆ ನಮ್ಮನ್ನು ಎಲ್ಲಾದ್ರೂ ಒಯ್ಬೋದು, ನಮ್ಗೆ ಎಷ್ಟು ಎತ್ತರಕ್ಕೆ ಒಯ್ದೈತಿ. ಅದೇ ಇನ್ನು ಗುರುಗಳು ಹೇಳಿದ್ರಲ್ಲ, ಅಲೆಕ್ಸಾಂಡರ್ ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಅವ ಏನ್ ಮಾಡ್ದ, ತನ್ನ ಗುರು ಅರಿಸ್ಟಾಟಲ್ನ ಕಾಲಿಗೆ ನಮಸ್ಕಾರ ಮಾಡಿದಾಗ ಆತ ಸುಮ್ಮನಿತ್ತು. ಆ ಮಂತ್ರಿ ಕೇಳ್ತಾನ, ತಂದೆ ಇಷ್ಟೊಂದು ಐಶ್ವರ್ಯವನ್ನು ಕೊಟ್ಟ, ನಿನಗೆ ಸುಂದರವಾದಂತ ದೇಹವನ್ನು ಕೊಟ್ಟಾನ, ಸ್ವರ್ಗದಿಂದ ಭೂಮಿಗೆ ತಂದಾನ, ನಿನಗೆ ಎಷ್ಟೋ ವಿದ್ಯೆಗಳನ್ನ ಕಲಿಸಾನ, ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಯಾನ, ಆದ್ರೆ ಇಂಥ ಕೊಳಕು ಗುರುವಿನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾಗ ಆ ಚಕ್ರವರ್ತಿ ಹೇಳ್ತಾನ, ತಂದೆ ಸ್ವರ್ಗದಿಂದ ಭೂಮಿಗೆ ತಂದ, ಆದ್ರೆ ಗುರು ಭೂಮಿಯಿಂದ ಸ್ವರ್ಗದ ಎತ್ತರ ಒಯ್ದ. ತಂದೆ ನಾಶವಾಗುವಂತ ದೇಹವನ್ನು ಕೊಟ್ಟ, ನಾಶವಾಗುವಂತ ಆಸ್ತಿಯನ್ನು ಕೊಟ್ಟ, ಆದ್ರೆ ಗುರು ಅಳಿಸಲಾರದಂತ ಜ್ಞಾನವನ್ನ ಕೊಟ್ಟ. ಆ ಗುರುವಿನ ಜ್ಞಾನದಿಂದ ಇವತ್ತು ಅಲೆಕ್ಸಾಂಡರ್ ಚಕ್ರವರ್ತಿ ಎಲ್ಲರ ಬಾಯಲ್ಲಿ ಚಕ್ರವರ್ತಿ ಅಂದ್ರೆ ಸೂರ್ಯ ಚಂದ್ರರು ಅವರ ಹೆಸರು ಅಮರವಾಗಿ ಉಳಿತಾ ಇದೆ. ಇಂಥ ಒಂದು ಅದ್ಭುತ ಇರ್ತದೆ. ಅದಕ್ಕೆ ಅದ್ಭುತವಾದಂತ ಇರ್ತೈತಿ. ಅದಕ್ಕೆ ಗುರು ನಮ್ಮ ಡಾಕ್ಟರ್ ಏನ್ ಮಾಡ್ರು, ಅದ್ಭುತವಾದಂತ ಕಲೆಯನ್ನ ತೋರಿಸಿದ್ರು. ನೀವೆಲ್ಲ ಇಷ್ಟು ನಮ್ಮ ಸತ್ಕಾರ ಮಾಡ್ರಿ, ಹೂವು ಹಾರ ಸನ್ಮಾನ ಮಾಡ್ರಿ.
ಬಹಳ ಸಂತೋಷವಾಯಿತು. ಇಷ್ಟು ಸನ್ಮಾನ ಮಾಡಿದಂಥ ನನ್ನ ಎಲ್ಲ ವಿದ್ಯಾರ್ಥಿನಿಯರೇ, ಅತ್ತೆ ಮನೆಯಲ್ಲಿ ಹೋಗಿ ನೀವು ಅತ್ತೆ ಮಾವರ ಸೇವೆಯನ್ನು ಮಾಡಿ. ಕೆಲವೊಬ್ರು ಇರ್ತಾರೆ ತಾಯಂದರು, ಕನ್ಯಾ ನೋಡಕ್ಕೆ ಹೇಳ್ತಾರೆ ನನ್ನ ಮಗಳು ಅಡುಗೆ ಮಾಡಂಗಿಲ್ಲ, ನನ್ನ ಮಗಳ ಕಸ ಹುಡುಗಂಗಿಲ್ಲ, ನನ್ನ ಮಗಳು ಅತ್ತೆ ಮಾವನ ಸೇವೆ ಮಾಡಂಗಿಲ್ಲ, ಗಂಡನ ಕರ್ಕೊಂಡ ಇವ್ರೆ ಹಂಗ ನನ್ನ ಮಗಳು ಅಡುಗೆ ಮಾಡಂಗಿಲ್ಲ, ಅತ್ತೆ ಮಾವ ಬೇಡ, ಇದನ್ನೆಲ್ಲ ಇದನ್ನೆಲ್ಲ ಹೇಳ್ತೀರಿ. ಆದ್ರೆ ಹೋದ ಕೂಡಲೇ ಒಂದು ಮನೆಯೊಳಗೆ 2 ಭಾಗ ಮಾಡುವಂತ ಯಾವ ಶಿಕ್ಷಕ ಕಲಿಸ್ತಾರೆ? ಯಾವ ತಾಯಿ ಕಲಿಸಿದ್ರು? ಯಾರೂ ಇಲ್ಲ. ಇಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಬೇಡ, ನಮ್ಮ ಭಾರತೀಯರ ನಾಯಿಗೆ ಬೇಡ. ಒಳ್ಳೆಯ ಸಂಸ್ಕಾರವನ್ನು ನೀವು ಕಲಿಸಿ, ನಾವು ಕೂಡ ಅದನ್ನ ಹೇಳ್ತಿದ್ದೀವಿ. ಇನ್ನೊಂದು ವಿಷಯ ನಾನು ಹೇಳ್ಬೇಕಂದ್ರೆ, ಈ ಗುರುವಿಗೆ ಸನ್ಮಾನ ಮಾಡಿದ್ದು ಸಾರ್ಥಕ ಆಗಬೇಕಾದ್ರೆ ಇವತ್ತಿನ ಪೀಳಿಗೆಗಳು, ಇವತ್ತಿನ ಮಕ್ಕಳು ಏನು ಮಾಡಬೇಕು? ತಾಯಿಯನ್ನ ಕಣ್ಣಿಗೆ ಹಾಕಿಸ್ಬೇಕು. 9 ತಿಂಗಳು ಗರ್ಭದಲ್ಲಿ ಗುಡಿಯನ್ನು ಕಟ್ಟಿ ರಕ್ತದ ಅಭಿಷೇಕವನ್ನು ಎರಿದು ಎಲುವಿನ ಚಪ್ಪರವನ್ನು ಹಾಕಿ ನಿಮ್ಮನ್ನ ಹೆತ್ತವಳ ಕಣ್ಣಲ್ಲಿ ನೀವು ನೀರು ಹಾಕಬೇಡ್ರಿ, ಅನಾಥಾಶ್ರಮದಲ್ಲಿ ಬಿಡಬೇಡ್ರಿ. ಈಗ ನೀವು ಮಾಡಿದಂಥ ಈ ಗುರುವಿನ ಸತ್ಕಾರ ಸಮಾರಂಭಕ್ಕೆ ಒಳ್ಳೆಯ ತೀರ್ಥದ ಬಗ್ಗೆ ನಿಮ್ಮ ಜೀವನ ಸಾರ್ಥಕ ಆಗಬೇಕು ಅಂತ ಹೇಳಿ ನನ್ನ ಮಾತನ್ನು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರನ್ನ, ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಹೃದಯ ತುಂಬಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸುಮಾರು ನಾನು ಈ ಊರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದುದು 21ನೇ ವರ್ಷದಲ್ಲಿ ನಾನು ಕಾಲಿಡ್ತಾ ಇದ್ದೀನಿ. ಕರೆಯಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಮೊದಲಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಥಣಿ ತಾಲೂಕಿನ ಬನ್ನೂರು ಗ್ರಾಮವನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಂಡು ಶಿಕ್ಷಕಿಯಾಗಿ ಆಯ್ಕೆಯಾಗಿ ಬಂದಾಗ ಅದೇ ವರ್ಷ 2008ಕ್ಕೆ ನಾನಿಲ್ಲಿ ಶಿಕ್ಷಕಿಯಾಗಿ ಬಂದೆ. ಅವಾಗ ಈ ಎಲ್ಲ ನನ್ನ ಫ್ರೆಂಡ್ಸ್, ನನ್ನ ಗೆಳತಿಯರು 8ನೇ ತರಗತಿಯಲ್ಲಿದ್ದರು. ನಾನು ಅವ್ರಿಗೆ ಯಾವತ್ತೂ ಯಾವ ಅಕ್ಷರವನ್ನ ಕಲಿಸಿಲ್ಲ, ಅವ್ರ ತರಗತಿಗೆ ಹೋಗಿಲ್ಲ, ಯಾವುದೇ ಪಾಠವನ್ನ ಮಾಡಿಲ್ಲ. ಆದ್ರೂ ಅವ್ರು ನನ್ನ ಜೊತೆ ಬಹಳಷ್ಟು ಕನೆಕ್ಟ್ ಆದ್ರು. ಯಾಕೋ ಏನೋ ಗೊತ್ತಿಲ್ಲ, ಅವರ ಮತ್ತು ನನ್ನ ಮಧ್ಯೆ ಏನು ಬಾಂಧವ್ಯ ಇತ್ತೋ, ಯಾಕೆ ನನಗೆ ಈ ರೀತಿ ಕನೆಕ್ಟ್ ಆದ್ರೂ ಗೊತ್ತಿಲ್ಲ. ನಾನು ಅವ್ರ ತರಗತಿಗೆ ಹೋಗ್ಲಿಲ್ಲ ಅಂದ್ರು ನನ್ನ ಎದುರಿಗೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಿರೋ ಮಾಂತೇಶನ್ ನನ್ನ ಕೆಲವೊಂದು ಘಟನೆಗಳು ಇನ್ನೂ ನೆನಪದಾವ. ಯಾಕಂದ್ರೆ ಅವ ಕ್ಲಾಸ್ ರೆಸ್ಟ್ ಬಿಟ್ಟ ತಕ್ಷಣ ಓಡಿ ನನ್ನ ಕ್ಲಾಸಿಗೆ ಬರೋ. ನಾನು ಅವ್ನ ಕ್ಲಾಸಿಗೆ ಪಾಠ ಮಾಡಕ್ಕೆ ಹೋಗಿಲ್ಲ ಅಂದ್ರೆ, ಟೀಚರ್ ನೀವೇನು ಮಾಡಾಕತ್ತೀರಿ, ಟೀಚರ್ ನೀವೇನು ಮಾಡಾಕತ್ತೀರಿ ಅಂತ ನನ್ನ ಕ್ಲಾಸಿಗೆ ಓಡಿ ಬರೋವ. ನನ್ನ ಕ್ಲಾಸ್ನಾಗ ಏನಾದರೂ ಕೆಲಸ ಮಾಡಾಕಿದ್ರೆ ಅದಕ್ಕೆ ನಾನು ಕೇಳಲಾರ್ದೆ, ನಾನು ಅಪೇಕ್ಷೆ ಪಡ್ಲಾರ್ದಂಗೆ ನನಗೆ ಎಷ್ಟೋ ಸಹಾಯನ ಮಾಡಿಕೊಟ್ಟವ. ಕೇವಲ ಮಾಂತೇಶ್ ಅಷ್ಟೇ ಅಂತಲ್ಲ, ಆಮೇಲೆ ಪ್ರತಿಯೊಂದಕ್ಕೂ ಇನ್ನು ನಮ್ಮ ಜಗಳ ಗಂಟೆ ಅಶ್ವಿನಿ ಬೇಕಿದ್ದಾಳೆ, ಆಕಿ ಬಗ್ಗೆನೂ ನಾನು ಹೇಳ್ಬೇಕು. ನಾನು ಟೀಚರ್ಗೆ ನಮ್ಮ ಕ್ಲಾಸಿಗೆ ಯಾಕೆ ಬರೋಂಗಿಲ್ರಿ, ನಮ್ಗೆ ಏನು ಹೇಳಂಗಿಲ್ರಿ, ಇಲ್ಲ ಯಾಕೆ ನಾನು ಅವ್ರ ಕ್ಲಾಸಿಗೆ ಯಾಕೆ ಹೋಗ್ತಿರ್ಲಿಲ್ಲ ಅಂತಂದ್ರೆ, ಅಲ್ಲಿ ನಮ್ಮ ಹಿರಿಯ ಶಿಕ್ಷಕಿಯರು ಹೇಳಿದಂಗೆ ಎಲ್ಲ ವಿಷಯ ಶಿಕ್ಷಕರಿದ್ರು. ನಾನು ತಗೊಂಡಿರ್ತಕ್ಕಂಥ ತರಗತಿನೇ ಬೇರೆ ಇತ್ತು. ಆ ಕಾರಣಕ್ಕೋಸ್ಕರ ಅವ್ರ ಕ್ಲಾಸಿಗೆ ನಾನು ಹೋಗಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನನ್ನ ಜೊತೆ ಬಂದು ಜಗಳ ಮಾಡಕ್ಕೆ, ಟೀಚರ್ ನಮ್ಮ ಕ್ಲಾಸಿಗೆ ಬಂದು ಪಾಠ ಮಾಡಲಿಲ್ಲ ಅಂದ್ರೆ ನಮಗೆ ಡ್ಯಾನ್ಸ್ ಕಲಿಸ್ಬೇಕ್ರಿ ಅಂತೇಳಿ. ಆಕೆ ನನ್ನ ಡ್ಯಾನ್ಸ್ ಕಲಿಸೋತನ ಬಿಡಾಕೆಲ್ಲ ಅಲ್ಲ. ನೀವು ದೊಡ್ಡವರಾಗಿರವ, ಸಣ್ಣ ಮಕ್ಕಳಿಗೆ ನಾನು ಫಸ್ಟ್ ಅವ್ರಿಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ಸಣ್ಣ ಮಕ್ಕಳು ಕಲಿಯೋಕೆ ಟೈಮ್ ಬೇಕು. ನಿಮ್ಗೊಂದ್ಸಲ ಹೇಳ್ಕೊಟ್ರೆ ನೀವು ಪಟ್ನ ಕಲಿತೀರಿ, ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲ ಆಕಿ ಕೇಳಕ್ಕಿಲ್ಲ, ಇಲ್ರಿ ಟೀಚರ್ ಅವ್ರಿಗೆ ಆಮೇಲೆ ಕಲಿಸ್ರಿ, ನೀವು ಮೊದಲು ನಮಗೆ ಕಲಿಸ್ರಿ ಅಂತೇಳಿ ಮುಂದೆ ಬಂದು ಜಗಳ ಮಾಡಿ ಡ್ಯಾನ್ಸ್ ಕಲಿಯಾಕಿ. ಆದ್ರೆ ಇವತ್ತು ಆಗಲೇ ನಾವು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಕ್ ಬಂದಾಗ ನಾಚ್ಕೊಂಡು ಹಿಂದೆ ತರೋದ್ಲಕ್ಕೆ, ಎಲ್ಲಕ್ಕಿಂತ ಚಂದ ಡ್ಯಾನ್ಸ್ ಮಾಡಕ್ಕೆ ನಾಚ್ಕೊಂಡು ಹಿಂದೆ ತರೋದು ಹೋದ್ಲು. ಇನ್ನೊಂದು ವಿಷಯ ಅಂತಂದ್ರೆ, ಒಂದು ನನ್ನ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ 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 ಬ್ಲೆಸ್ಡ್ ಟು ಹ್ಯಾವ್ ಯು ಆಲ್ ಇನ್ ಮೈ ಲೈಫ್. ಯಾಕಂತಂದ್ರೆ ನಾನು ಯಾವತ್ತು 2008ರಾಗ ನಿಮ್ಮ ಊರಿಗೆ ಬಂದೆ. ನಾನು ಅವಾಗ ನೀವೆಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಕಳಿದ್ರು, ನಿಮ್ನೆಲ್ಲ ನಾನು ಹೆಗಲ ಮೇಲೆ ಕೈ ಹಾಕೊಂಡು ಈ ರೀತಿ ನೋಡ್ತಿದ್ದೆ. ಬಟ್ ಇವತ್ತು ನಾನು ಶಾಲೆ ಗೇಟ್ ಒಳಗೆ ಎಂಟ್ರ್ ಆದ ತಕ್ಷಣ ನೀವೆಲ್ಲರೂ ನನ್ನ ಹತ್ರ ಓಡಿ ಬಂದ, ಟೀಚರ್ ನಾನು ಸತೀಶ್ ರೀ, ನಾನು ಮಾಂತೇಶ್ ರೀ, ನಾನು ಲಕ್ಷ್ಮೀ ರೀ, ನಾನು ಅಶ್ವಿನಿ ರೀ ಅಂತ ನಾನು ಪರಿಚಯ ಮಾಡಿಕೊಡುವಾಗ ನಾನು ನಿಮ್ನೆಲ್ಲ ಹಿಂಗೆ ನೋಡ್ಬೇಕಾದ್. ಯಾಕಂದ್ರೆ ನೀವು ನನಗಿಂತ ಅಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತ್ಬಿಟ್ರಿ. ಕೇವಲ ದೇಹದ ಗಾತ್ರದಲ್ಲಿ ಮಾತ್ರದಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಕೂಡ ನೀವು ತುಂಬಾ ಎತ್ತರದಲ್ಲಿ ಬೆಳೆದಿದ್ದೀರಿ. ನನಗೆ ತುಂಬಾ 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 ಸಂತೋಷ ಆಯ್ತು. ನೀವು ನಮ್ಮ CL ಸರ್ ಆಗಿರ್ಬೋದು, ಮಸಳಿ ಸರ್, ಮೆಣಸಂಗಿ ಟೀಚರ್, ರಾಠೋಡ್ ಸರ್, ನಿಮ್ಗೆಲ್ಲರಿಗೂ ಒಂದೊಂದು ವಿಷಯಗಳನ್ನ ಕಲಿಸ್ತಾರ. ನೀವು 1ನೇ ತರಗತಿಯಿಂದ ಹಿಡಿದು ನಿಮಗೆಲ್ಲರಿಗೂ ಕಲಿಸ್ತಾರ. ಅವ್ರನ್ನೆಲ್ಲ ನೀವು ನೆನಪು ಮಾಡಿ ಕರೆದಿದ್ದಕ್ಕೆ ಕಾರಣ ಆಯ್ತು. ಬಟ್ ನಾನು ನಿಮಗೆ ಕಲಿಸಿಲ್ಲ, ಹಾಗಂತೇಳಿ ನೀವು ನಮ್ಮನ್ನು ಬಿಡ್ಬೋದಿತ್ತು, ಟೀಚರೇ ನಮಗೆ ಕಲಿಸಿಲ್ಲ ಬಿಡ ಅಂತೇಳಿ. ಆದರೂ ನೀವು ನನ್ನನ್ನು ಮರೀಲಿಲ್ಲ. ನಾನು ಯಾವತ್ತು ನನ್ನ ವಿದ್ಯಾರ್ಥಿ ಗುಳಪ್ಪ ಚೌರಿ ಫೋನ್ ಮಾಡಿದ್ನಲ್ಲ, ಟೀಚರ್ ನಮ್ಮ ಶಾಲೆಯೊಳಗೆ ಹಿಂಗೊಂದು ಕಾರ್ಯಕ್ರಮ ಇಟ್ಕೊಂಡೇವ್ರಿ, ನೀವು ತಪ್ಪಿಸ್ದೇ ಬರ್ಬೇಕ್ರಿ ಅಂತೇಳಿ, ಅವತ್ತಿನ ದಿನದಿಂದ ನಾನು ಎಕ್ಸೈಟ್ ಆಗಿ ಕಾಯಕತ್ತೇನೆ. 6ನೇ ತಾರೀಕು ಯಾವಾಗ ಬರ್ತೇವೆ ಅಂತೇಳಿ. ಬಟ್ ನನ್ನ ಅದೃಷ್ಟನೂ ಏನೋ ಗೊತ್ತಿಲ್ಲ, 6ನೇ ತಾರೀಕು ಇದ್ದಿದ್ದು ಇನ್ನೂ 3 ದಿವಸ ಜಲ್ದಿ 3ನೇ ತಾರೀಕು ಆತಂದು. ಇನ್ನೂ 3 ದಿವಸ ಬೇಗನೆ ನಾನು
ಬರುವಂಥ ಅವಕಾಶವನ್ನು ನನಗೆ ಬನ್ನೂರು ಗ್ರಾಮದೇವಿ ದುರ್ಗಾದೇವಿ ಮಾಡಿಕೊಟ್ಲು. ತುಂಬ ನನಗೆ ಹೇಳೋಕ್ಕಂದ್ರೆ ಭಾಳಷ್ಟು ಮಾತುಗಳದಾವು. ನನ್ನ ವಿದ್ಯಾರ್ಥಿ ಆಗಲೇ ನನಗೆ ಆರ್ಡರ್ ಮಾಡ್ಯಾನ, ಟೀಚರ್ ಟೈಮ್ ಭಾಳಾಗೈತಿ, ಸ್ವಲ್ಪ ಜಲ್ದಿ ಮುಗಿಸ್ರಿ ಅಂತೇಳಿ. ತುಂಬ ಸಂತೋಷವಾದಂಥ ವಿಷಯ. ಇದೆಲ್ಲ ಸನ್ನಿವೇಶನ ನೋಡ್ತಿದ್ರೆ ಹೃದಯ ತುಂಬಿ ಬರಾಕತ್ತೈತಿ. ಏನು ಮಾತಾಡಬೇಕು, ಹೆಂಗೆ ಹೇಳಬೇಕು, ಏನು ಒಂದು ಗೊತ್ತಾಗ್ತಿಲ್ಲ. ನೀವು ಯಾವ ರೀತಿ ದೇಹದ ಗಾತ್ರದಲ್ಲಿ ಎತ್ತರವಾಗಿ ಬೆಳೆದಿದ್ರು, ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಪ್ರಬುದ್ಧತೆಯಲ್ಲಿ ತುಂಬ ಎತ್ತರಕ್ಕೆ ಬೆಳೀರಿ. ದೇವರು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ. ನಮ್ಮ ಬನ್ನೂರು ಗ್ರಾಮ ಕೇವಲ ಅಥಣಿ ತಾಲೂಕಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಧಾಮವಾಗಿ ಅದು ಹೊರಹೊಮ್ಮಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಅತಿ ಹೆಚ್ಚಾಗಲಿ. ಆ ದೇವರು ನಿಮಗೆ ಅತ್ಯಂತ ಆರೋಗ್ಯಕರವಾದಂಥ ಶಕ್ತಿಯನ್ನು ನೀಡಿ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನಾವು ಕರೆದ ತಕ್ಷಣ ನಮ್ಮ ಟೀಚರ್ ಸರ್ 400 ಕಿಲೋಮೀಟ್ರಿಂದ 200 ಕಿಲೋಮೀಟ್ರಿಂದ ತಮ್ಮ ಶಾಲೆಗಳಿಗೆ ರಜೆಯನ್ನು ಹಾಕಿ ಬಂದಾರಂತ ಹೇಳಿದ್ರಿ. ಈಗಾಗಲೇ ನಮ್ಮ ಸೇಲ್ ಸರ್ ಹೇಳ್ದಂಗೆ ನಿಮ್ಮ ಕರೆದಿದ್ದಕ್ಕೆ ನಿಮ್ಮ ಪ್ರೀತಿ ಅಭಿಮಾನದ ಮುಂದೆ ನಮ್ಮ 400 ಕಿಲೋಮೀಟ್ರು 200 ಕಿಲೋಮೀಟ್ರ್ ಯಾವುದೇ ಲೆಕ್ಕ ಅಲ್ಲ. ಯಾಕಂದ್ರೆ ಇವತ್ತಿನ ದಿವಸ ನನ್ನ ಮಗಂದು ನ್ಯಾಷನಲ್ ಒಲಿಂಪಿಯಾಡ್ ಮ್ಯಾಥ್ಸ್ ಎಕ್ಸಾಮ್ ಇತ್ತು, ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅದು. ಅವ್ರ ಕ್ಲಾಸ್ ಟೀಚರ್ಗೆ ನಾನು ಫೋನ್ ಮಾಡಿದ್ದೆ ಈಗ 2 ದಿವಸದಿಂದ, ಮೇಡಮ್ ಹಿಂಗ್ರಿ ನಾನು ಮೊದಲಿಗೆ ಒಂದು ಶಾಲೆಯಲ್ಲಿ ನಾನು ಸರ್ವಿಸ್ ಮಾಡ್ತಕ್ಕಂಥ ಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಾರೆ, ಅದಕ್ಕೋಸ್ಕರ ನನ್ನ ಮಗನ ಕರ್ಕೊಂಡು ಹೋಗ್ಬೇಕಾಗೈತಿ ನಾನು. ಅವ್ರ ಟೀಚರ್ ನನಗೆ ಹೇಳಿದ್ರು, ಮೇಡಮ್ ನೀವು ಟೀಚರ್ ಇದ್ದೀರಿ, ನಿಮಗೂ ಗೊತ್ತೈತಿ, ನಿಮ್ಮ ಮಗ ಒಳ್ಳೆ ನಮ್ಮ ಸಂಸ್ಥೆಗೊಬ್ಬ ಒಳ್ಳೆ ವಿದ್ಯಾರ್ಥಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥ ವಿದ್ಯಾರ್ಥಿ. ಅವನನ್ನು ತೊಗೊಂಡು ಹೋದ್ರೆ ಅವ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಎಕ್ಸಾಮ್ಸನ್ನು ಅಟೆಂಪ್ಟ್ ಮಾಡ್ಕೊತ ಬರ್ತಿದ್ದಾನೆ. ಈಗ ಅವ್ನು 7th ಸ್ಟ್ಯಾಂಡರ್ಡಲ್ಲಿ ಓದಕತ್ತಾನೆ. 1 ವರ್ಷದ ಒಂದು ಅಟೆಂಪ್ಟ್ ಮಿಸ್ ಆಗ್ತದೆ ರೀ, ಮುಂದೆ ಅವ್ನಿಗೆ ಏನಾದರೂ ಸ್ಕಾಲರ್ಶಿಪ್ ಅಂತ ತಗೊಳ್ಳುವಂಥ ಸಂದರ್ಭ ಮಿಸ್ ಆಗ್ಬೋದು, ಬಟ್ ದಯವಿಟ್ಟು ಅವ್ನು ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು. ಆದ್ರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಯಾಕಂದ್ರೆ ಈ ಗ್ರಾಮದ ಋಣ ನನ್ನ ಮೇಲೆ ಅಷ್ಟೇ ಅಲ್ಲ, ನನ್ನ ಕುಟುಂಬದ ಮೇಲೂ ಕೂಡ ಐತಿ. 8.5 ವರ್ಷಗಳ ಕಾಲ ಈ ಊರಲ್ಲಿ ನಾನು ಸೇವೆ ಮಾಡಿದ್ದೀನಿ. ಬರೀ ಶಾಲೆಯಲ್ಲಿ ಸೇವೆ ಮಾಡೋದು ಮಾತ್ರ ಅಲ್ಲ, 4 ವರ್ಷಗಳ ಕಾಲ ಇದೇ ಗ್ರಾಮದಲ್ಲಿ ನಾನು ವಾಸ್ತವ್ಯವನ್ನು ಹೂಡಿದ್ದೆ. ಪ್ರತಿಯೊಂದು ನನ್ನ ಬನ್ನೂರು ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಮನೆ ಮಗಳಾಗಿ ನನ್ನನ್ನು ನೋಡಿಕೊಂಡ್ರು. ಯಾವುದೇ ಒಂದು ದಿನಾನು ನಾನು ನನ್ನ ಜಿಲ್ಲೆ ಧಾರವಾಡ ಆದರೂ ನನಗೆ ಹೋಗುವಾಗ ಬರುವಾಗ ಮಾತ್ರ ದೂರ ಅನಿಸ್ತಿತ್ತು. ಇಲ್ಲಿದ್ದಾಗ ಒಂದು ದಿವಸ ನಾನು ನನ್ನ ಊರಿಗೆ ಹೋಗಬೇಕು, ನನ್ನ ಹತ್ರ ನಾನು ಇರಬೇಕು ಅಂತ ಯಾವತ್ತೂ ಭಾವನೆ ಬರಲೇ ಇಲ್ಲ ನನಗೆ. ಆ ರೀತಿ ಅಷ್ಟೊಂದು ಪ್ರೀತಿ ಅಭಿಮಾನದಿಂದ ನನ್ನನ್ನು ನೋಡ್ಕೊಂಡಿದ್ದೀರಿ. ಆ ಋಣದ ಭಾರ ನನ್ನ ಮೇಲೆ ಮಾತ್ರ ಇಲ್ಲ, ನನ್ನ ಕುಟುಂಬದ ಮೇಲೆ ಇದ್ದಿದ್ದಕ್ಕಾಗಿ ಅದು ಒಂದೇ ಕಾರಣದಿಂದ ಇವತ್ತು ನನ್ನ ಕುಟುಂಬ ಸಮೇತನಾಗಿ ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ಯಜಮಾನರು ಎಲ್ಲರನ್ನೂ ಕರೆದುಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿದ್ದೀನಿ. ಯಾಕಂದರೆ ಇದೊಂದು ನನಗೆ ನನ್ನ ಜೀವನದಲ್ಲಿ ಒದಗಿ ಬಂದಂಥ ಒಂದು ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರೆ ನನ್ನಂಥ ದಡ್ಡಿ ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡು ಅವ್ರನ್ನ ನನ್ನ ಮನೆಯವ್ರಿಗೆ ಕೂಡ ರಜೆ ಹಾಕ್ತಿದೆ, ನನ್ನ ಮಕ್ಕಳು ಇಬ್ಬರಿಗೂ ಶಾಲೆಗೆ ರಜೆ ಮಾಡ್ತಿದೆ, ನನ್ನ ತಾಯಿಗೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರನ್ನೂ ಕೂಡ ತಯಾರು ಮಾಡಿಕೊಂಡು ಹೋಗೋಣ, ನಾವು ಹೋಗಿ ಬರೋಣ ಅಂಥೇಳಿ ಎಲ್ಲರನ್ನೂ ಕರ್ಕೊಂಡು ಬಂದೇನಿ. ಅದಕ್ಕೊಂದೇ ಕಾರಣ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ, ನೀವು ನನ್ನ ಮೇಲೆ ತೋರಿಸ್ತಕ್ಕಂಥ ಗೌರವ. ಇನ್ನೂ ಸಾಕಷ್ಟು ವಿಷಯಗಳನ್ನು ಹೇಳ್ಬೇಕಂತದವ ನನಗೆ, ಅದರ ಸಮಯ ಭಾಳ ಆಗೈತಿ. ನಿಮ್ಮ ಸಮಯವನ್ನು ನಾನು ಭಾಳಷ್ಟು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲ, ನನ್ನ ಕರೆದು ಪ್ರೀತಿಯಿಂದ ನನ್ನನ್ನು ಸನ್ಮಾನಿಸಿ ನನ್ನನ್ನು ಗೌರವಿಸ್ತಕ್ಕಂಥ ಎಲ್ಲರಿಗೂ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ, ನನ್ನ ಹಿರಿಯ ಸಹೋದರಿ ಬಳಗದವರಿಗೆ, ನನ್ನ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟಲ್ಲ, ನನ್ನ ಶಿಕ್ಷಕರು, ನನ್ನ ಬಳಗದವ್ರ ಬಗ್ಗೆ ಹೇಳಬೇಕಂತಂದ್ರೆ, ನಾನು ಈ ಶಾಲೆಗೆ ಬಂದಾಗ ಎಲ್ಲರೂ ನನಗಿಂತ ಹಿರಿಯರು, ನಾನು ಸಣ್ಣ. ಯಾವತ್ತವರು ನನ್ನ ಸಣ್ಣವಳು, ಇವ್ರಿಗೇನು ಗೊತ್ತಿಲ್ಲ, ಯಾವತ್ತೂ ತಿಳ್ಕೊಳ್ಳಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ನನ್ನನ್ನು ಸ್ವಂತ ಸಹೋದರಿಯಾಗ ನನ್ನನ್ನು ನಡೆಸ್ಕೊಂಡವ್ರು. ಇವತ್ತಿಗೂ ಪ್ರಸ್ತುತ ನಾನು ಸೇವೆ ಮಾಡ್ತಿರೋ ಶಾಲೆಯಲ್ಲಿ ಇದೇ ಅಥಣಿ ತಾಲೂಕಿನ ಮಧುವಾವಿ ಗ್ರಾಮದ ಒಬ್ಬರು ಸರ್ ಅದ, ಅಲ್ಲಿ ಅವರು ನನ್ನ ಜೊತೆ ಕೋವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನಿಲ್ಲ ಅಂದರೂ ವಾರದಲ್ಲಿ 4 ಸಲ ನಾನು ಬನ್ನೂರನ್ನ ನೆನೆಸಿರ್ತೇನೆ. ಯಾಕೆ ಸರ್ ನಾನು ಬನ್ನೂರೊಳಗಿದ್ದಾಗ ಹಂಗ್ರಿ ಹಿಂಗ್ರಿ ಅಂತೇಳಿ ಅವ್ರು ಸರ್ ಅಂತಿರ್ತಾರೆ, ಟೀಚರ್ ನೀವು ಎಷ್ಟು ಹೇಳ್ತೀರಲ್ರಿ ಬನ್ನೂರ ಬಗ್ಗೆ, ಎಷ್ಟು ಹೇಳ್ತೀರಲ್ರಿ ಅಂತೇಳಿ. ಯಾಕಂತಂದ್ರೆ ನಾನು ಎಷ್ಟು ಹೇಳ್ತೇನೆ ಅಂತಂದ್ರೆ ಅಷ್ಟೊಂದು ಬಾಂಧವ್ಯವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಈ ಊರಿನ ಜನಗಳಿಂದ, ಮಕ್ಕಳಿಂದ ನಾನು ಪಡ್ಕೊಂಡೇನಿ. ಅದನ್ನು ನಾನು ಎಷ್ಟಿದ್ರು ನನ್ನ ಜೀವನದ ಕೊನೆ ಇದ್ರವರೆಗೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸುವರ್ಣ ಅವಕಾಶವನ್ನು ಈ ಊರಲ್ಲಿ ಬಂದು ಸೇವೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಂಥ ಈ ಗ್ರಾಮದ ಆರಾಧ್ಯ ದೈವವಾದ ಬಸವಣ್ಣ ಹಾಗೂ ಗ್ರಾಮದೇವಿ ದುರ್ಗಾದೇವಿಯ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳಗಕ್ಕೂ ಎಲ್ಲ ಶಿಕ್ಷಕ ವೃಂದಕ್ಕೂ ಗುರುಮಾತೆಯರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ಸಮಯ ಆಗಿದೆ.
ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ನೀವು ಸವಿಸವಿಯಾದಂಥ ಭೋಜನ ಸವಿಬೇಕಾಗಿದೆ. ಆದರೆ ಇಲ್ಲಿ ಮಾಡಿದ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯ. ನಾವು ಹುಟ್ಟಿ ಬಂದುದು ಅಚಾನಕ, ಸಾವಿದ ಮಾತ್ರ ಖಚಿತ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಸಾಧನೆ ಮಾಡಬೇಕಂದ್ರೆ ಯಾರನ್ನ ಇತಿಹಾಸ ಬರೆದಿಡಬೇಕು ಅಥವಾ ಬರೆಯುವಂಗೆ ಮಾಡಿ ಹೋಗಬೇಕು ಅಂಥ ಕಾರ್ಯನಿರ್ವಹಿಸಿದಂಥ ಯಾರೈತಾರೆ ಅಂದರೆ ಸ್ನೇಹ ಬಳಗ ಅವ್ರಿಗೆ ಒಂದು ಹೆಮ್ಮೆಯ ಚಪ್ಪಾಳೆ ತಮ್ಮದು ಭಾಳ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಯಾರನ್ನ ಪ್ರೀತಿ ಮಾಡಬೇಕನ್ನುವಂಥ ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಮೊನ್ನೆ ತಾವೆಲ್ಲ ನೋಡಿರ್ಬೇಕು, ಯೂಟ್ಯೂಬ್ದಲ್ಲಿ ಬತ್ತು, ಇನ್ಸ್ಟಾಗ್ರಾಮ್ದಾಗ ಬತ್ತು. ಎದರನ್ನ ಪ್ರೀತಿ ಮಾಡಿದಂದ್ರೆ ಹುಡುಗಿ ಹೇಳ್ತಾನೆ, ನಾವು ಶಂಕರಾಚಾರ್ಯ ಹೇಳ್ತಾನೆ, ಬಾಲಸ್ತಾವತ್ ಕಡಾಸಕ್ತ ತರುಣಸ್ತಾವತ್ ತರುಣಿರತ್ತಃ. ಯಾವ ಹುಡುಗರು ಯಾವ್ಯಾವರಲ್ಲಿ ಆಸಕ್ತಿ ವಹಿಸ್ತಾರೆ ಅನ್ನುವಂಥದ್ದು ತಾವೆಲ್ಲ ಕಂಡುಕೋತೀರಿ, ತಾವೆಲ್ಲ ನೋಡ್ತೀರಿ ದೈನಿಕ ದಿನಗಳಲ್ಲಿ. ಮಡಿಕೇರಿಯಲ್ಲಿ ಏನು ನಡೀತು ಅಂದ್ರೆ ಹೊಸ ಕಾರನ್ನು ತಂದ ನಾವ ಮನೆಗೆ ತಂದ ಬಳಿಕ ಈಗ ಹ್ಯಾಂಗ ಗುರುವಂದನ ಕಾರ್ಯಕ್ರಮ ಮಾಡುವಾಗ ಹೂ ಸುರಿಸುವುದು ತಂದಾರ. ನಿಮ್ಮನ್ನೆಲ್ಲ ಗುರುಗಳನ್ನ ಆರಾಧನೆ ಮಾಡಿದರು, ಪಟಾಕ್ಷಿ ಹಾರಿಸಿದ್ರು, ಊದಿಸ್ತಾ ಬಾರಿಸ್ತಾ ತಂದರು. ಅವ ಹೊಸ ಗಾಡಿ ತಂದ ಬಳಿಕ ತನ್ನ ಹೆಂಡತಿಯ ಹೊರಗೆ ತಂದು ಹೂ ಸುರಿಸುವತ್ತು ತನ್ನ ಹೆಂಡತಿಯ ಪಾದನ ತಾಟಿನೊಳಗೆ ಕುಂಕುಮದಾಗ ಇಟ್ಟು ತನ್ನ ಕಾರಿನ ಮೇಲೆ ಇಡಿಸಿದವ. ಅವ ಯಾರ ಮೇಲೆ ಪ್ರೀತಿ ಇರಬೇಕು? ಇಂಥ ಯುವಕರು ಇರೋದ್ರಿಂದ ಊರು ಬೆಳೆಯಂಗಿಲ್ಲ, ನಾಡು ಬೆಳೆಯಂಗಿಲ್ಲ, ದೇಶ ಸಮೃದ್ಧಿ ಆಗುವುದಿಲ್ಲ. ಬೇಕಿಂತ ಹುಡುಗರು ಎಂಥ ಕೆಲಸ, ಅದಕ್ಕೆ 10 ಅಡಿದಕ್ಕಿಂತ ಒಂದೇ ಅಡಿಬೇಕಂತ ಹುಡುಗರು. ಅವು 10 ಹಡದು ತಂದೆ ತಾಯಿ ಮುಖನ ತೆಳಗೆ ಮಾಡಿ ಅಡ್ಡಾಡಿಸುವಂಥ ಮಕ್ಕಳಿದ್ದು ಅಂದ್ರೆ ಮಕ್ಕಳಿಗೆ ಜನ್ಮ ಕೊಟ್ಟ ಪ್ರಯೋಜನ ಏನದು? ತಂದೆ ತಾಯಿ ಮುಖ ಮ್ಯಾಗೆತ್ತುವಂಥ ಮಕ್ಕಳಿಗೆ ಜನ್ಮ ಕೊಟ್ಟರೆ ಜನ್ಮ ಸಾರ್ಥಕ ಆಗ್ತದೆ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟರೆ ಆ ತಾಯಿ ತಂದೆ ಉದುರಿಸೋದಕ್ಕೆ ಪಾವನ ಆಗ್ತದೆ. ಇಂಥ ಮಕ್ಕಳಿಗೆ ಕಾರ್ಯ ನಿರ್ವಹಿಸಿದಾವ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಆ ಬಳಿಕ ಗುರು ಅನ್ನುವ ಶಬ್ದ ಬಹಳ ದೊಡ್ಡದು, ಎಷ್ಟು ಹೇಳಿದರೂ ಕಡಿಮೆ ಅದ. ಶಿಕ್ಷೆ ಕುರಿತು ಎಲ್ಲರೂ ಎಲ್ಲೇ ಹಾಯ್ದು ಹೋಗ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಕನ ಕೈಯಲ್ಲಿ ಹಾಯ್ದು ಹೋಗ್ಬೇಕು. ಅವ್ರು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಏನು ಬೇಕಾದಾಗಲಿ, ಅವ ಒಬ್ಬ ಜಗದ್ಗುರು ಆಗಲಿ, ಯಾರ ಕೈಯಾಗ ಹಾಯ್ದು ಹೋಗ್ಬೇಕಂದ್ರೆ ಒಬ್ಬ ಶಿಕ್ಷಕನ ಕೈಯಲ್ಲಿ ಹಾಯ್ದು ಹೋಗ್ಬೇಕು. ಎಂಥ ಪವಿತ್ರ ವೃತ್ತಿ ಅದು. ಇಂಥ ಪವಿತ್ರ ವೃತ್ತಿಗೆ ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ, ಗುರು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಹೇಳ್ತಾನವ ಯಾರು ಅಲೆಕ್ಸಾಂಡರ್, ಜನ್ಮ ಕೊಟ್ಟ ತಂದೆಗೆ ನನ್ನ ತಲೆಬಾಗಂಗಿಲ್ಲ, ತೀಡಿ ತೆದ್ದು ಬೆಳೆಸಿದಂಥ ನನ್ನ ತಾಯಿಗೆ ನನ್ನ ತಲೆಬಾಗಂಗಿಲ್ಲ, ಆದ್ರೆ ನನ್ನ ಗುರುವಿಗೆ ನನ್ನ ತಲೆಬಾಗ್ತದೆ ಅಂತ ಹೇಳ್ತಾನೆ. ಯಾರು? ಅಲೆಕ್ಸಾಂಡ್ರ. ಇಡೀ ಎಲ್ಲ ಗೆದ್ದದ ಬಳಕೆ ಯಾವ ಎಲ್ಲಕ್ಕೆ ದೇಶ ಉಳಿದ ಅಂಥ ಮಹಾನುಭಾವ ಗುರುವಿನ ಮೇಲೆ ಇಟ್ಟಂಥ ಭಕ್ತಿ ಅಂಥದ ಆದರ್ಶಿ. ಅದಕ್ಕೆ ಈ ಮಕ್ಕಳು ಕೂಡ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಪ್ರೀತಿ ಇಡಬೇಕು ಅಂತ ಹೇಳಿ ನಿಮ್ಗೆ ಮುಗಿಸ್ತೀನಿ. ಒಬ್ಬಕ್ಕೆ ವಿದ್ಯಾರ್ಥಿ ಅಂದ್ರೆ ಏನಾಗ್ತದೆ ಅಂದ್ರೆ ಎಲ್ಲರೂ ಯಾಕೆ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದ್ರೆ ನಾಳೆ ಸತ್ತಾಗ ನಮ್ಮ ಹೆಣ ಶೃಂಗಾರ ಆಗ್ತದೆ. ಬರೀ ಗಂಡು ಮಕ್ಕಳೇ ಇದ್ದರೆ ಅದು ಹೆಣ ಶೃಂಗಾರ ಆಗೋದಿಲ್ಲ. ಹಾಡು ಹಿಡ್ಕೊಂಡು ಅಳೋರು ಯಾರಂದ್ರೆ ಹೆಣ್ಣು ಮಕ್ಕಳು. ಇವ್ರಿಗೆ ಅಳ್ಳಕ್ಕೆ ಬರೋಂಗಿಲ್ಲ, ಬಾಯಿ ತೆರಿತಾರೆ, ಬಾಯಿ ಮುಚ್ತಾರೆ, ಮತ್ತು ಇವ್ರು ಬಿಟ್ಟು ಏನೂ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಮಗಳು ಡಬಲ್ ಡಿಗ್ರಿ ಕಲಿತಾ ಇದ್ದಾಳ. ಕಲಿತು ಇನ್ನೇನು ಹೊಳ್ಳಿ ಬರುವ ತನ್ನ ಸ್ವಗ್ರಾಮಕ್ಕೆ ಬರುವ ಸಮಯದಾಗೆ ತಂದೆನ ತೀರ್ಕೋತಾನೆ. ತಂದೆ ತೀರ್ಕೊಂಡ ಬಳಿಕ ತಮ್ಮದೇ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ನಾನು ಕೂಡ ಈ ಶಾಲೆಯಲ್ಲಿ 2082-83ರಲ್ಲಿ 7ನೇ ತರಗತಿ, ಅವಾಗ 8ನೇ ಇರಲಿಲ್ಲ, 7ನೇ ತರಗತಿಯಲ್ಲಿ ಪಾಸಾಗಿ ಹೈಸ್ಕೂಲ್ಗೆ ಹೋದಂಥ ವಿದ್ಯಾರ್ಥಿ. ನಾನು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನಾನು ಈ ಶಾಲೆಯ ಬಗ್ಗೆ ಒಂದೆರಡು ನಮ್ಮನ್ನು ಕಾಯೋ ಯೋಧನೆ ಗೇಟು, ಬರಬೇಕು ಮುಂಚೆ ಹೊಡೆಯೋ ಸೆಲ್ಯೂಟು. ಅಯ್ಯನಯದು ನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ ಹಾಡು ಕಣ್ಣುತ್ತರೆ. ಗುರಿ ಇಟ್ಟ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಟ್ಟಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ಕೊಡುಗಟ್ಟಿ ನೀವೆತ್ತರೆ.
ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಕಾಣಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. All the joy, we miss you. We miss all the fun, we miss all the joy, we miss you. We miss all. ಗಳಿಗೆಗೆ ಸಾಕ್ಷಿಯಾಗಿರ್ತಕ್ಕಂಥ ಈ ಒಂದು 2001ರಿಂದ 2008ರವರೆಗೆ ವ್ಯಾಸಂಗ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಅವರಿಗೆ ಶ್ಲಾಘನೀಯನ ವ್ಯಕ್ತ हिस्टरी गत चामಯ್ಯ ಮೆಸಬೇಕು ನಗರ ನಾವು ರಮತಾರಿಗೆ ಸಮರಿ ಗತ ನಿಮ್ಮಂತ ಮೆಸಬೇಕು ನಮ್ಮೆಲ್ಲರ ಬಾಳ ತಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಕಲಿತು ಮಾತು ಭಾಷೆಲಿ ಅಪ್ಪ ಕಲಿಸೋ ಆಸರೆಯ ಅಂದೆ ಕಾಲಲಿ. Somebody
ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹರಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಒಂದರೆ ಅನ್ನಕ್ಕಿಂತ ದೊಡ್ಡದೆಲ್ಲ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯ ಸಂದೇಹರಿಗೂ ಮೆಚ್ಚಿನ ಕವಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಲ್ಲ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ,
ನಿಮ್ಮ